ಇದು ಪೇಪರ್ ಮೋಲ್ಡ್ ಅಂತ ಮಾಡ್ತಾರೆ. ಪೇಪರ್ನ ನೀರಲ್ಲಿ 2 ತಿಂಗಳು ನೆನೆಸಿ ಆನಂತರ ಇದನ್ನು ಒಂದು ಅಚ್ಚಿಗೆ ಹಾಕಿ ಪ್ರೆಸ್ ಮಾಡಿ ಇದನ್ನು ಈ ರೀತಿ 3 ದಿನ ಎಂಬ್ರಿ ಹೊಡೆದು ಫಿನಿಶಿಂಗ್ ಮಾಡ್ತಾರೆ. POP ಟಚ್ಚೇ ಮಾಡೋಕ್ಕಾಗಲ್ಲ. ಪೇಪರ್ ಮೋಲ್ಡೇ ಇರಬೇಕು, ಮಣ್ಣಿಂದ ಇರಬೇಕು, POPನೇ ಇರಬೇಕು. POP ಬೇಕಾದ್ರೆ ಹುಲ್ಲು ಮತ್ತು ಇನ್ನೂ ಒಂದು ಗರ್ಕೆ ಥರ ಬರ್ತದೆ, ಅದನ್ನು ಉಪಯೋಗಿಸ್ಬೋದು. ಅದು ನೆಂದುಬಿಟ್ರೆ ಅದು ಕರ್ಗೋಗುತ್ತೆ. ಹತ್ತಿನೂ ಹಾಕ್ಬೋದು POPಗೆ. ಹತ್ತಿ ಹಾಕೋದ್ರಿಂದ ಹತ್ತಿ ನೆಂದು POPನೂ ಜಲ್ದಿ ನೆಂದೋಗುತ್ತೆ. ಆ ಹತ್ತಿ ಬೆಳೆ ಕಾಸ್ಟ್ಲಿ. ಈಗ ಯಾರು ಹತ್ತಿನ ನಾವು ಉಪಯೋಗಿಸ್ತಾ ಇಲ್ಲ, ನಾವು ತೊತ್ತಿಲ್ಲ, ಬಳಸಂಗಿಲ್ಲ. ಇದು ರೇಟ್ ಎಷ್ಟು? ಇದು 20,000 ರೂಪಾಯಿ. ಎಷ್ಟು ಅಡಿ ಇದು? 6.5 ಅಡಿ. ಈ ತರ ಅಂದ್ರೆ ಇದು ಬರೀ ದೊಡ್ಡದು ಮಾಡೋದಕ್ಕೆ ಮಾತ್ರ ಪೇಪರ್ ನ ಉಪಯೋಗಿಸಿ ಮಾಡ್ತಾರೆ. ಚಿಕ್ಕದಕ್ಕೆಲ್ಲ ಮಣ್ಣು. ಸಮಸ್ಯೆ ಏನಿಲ್ಲಮ್ಮ, ಎಲ್ಲ ಚೆನ್ನಾಗಿದೆ. ವ್ಯಾಪಾರ ಅಭಿವೃದ್ಧಿ ಆಗಿದೆ. ನಮ್ಮಲ್ಲಿ ಕೂಡ ಮಾಮೂಲಿ ವರ್ಷಕ್ಕಿಂತ ವರ್ಷ ಮಾಮೂಲಿ ಡಿಸೈನ್ ತರ್ತಾನಿದ್ದೀವಿ. ವ್ಯಾಪಾರ ನಡೀತಾ ಇದೆ. ಇವೆಲ್ಲನೂ ಇದೆ. ಆಮೇಲೆ ಆ ಕಡೆ ದೊಡ್ಡ ಗಣೇಶಗಳಿದ್ದಾವೆ. ನಮ್ಮಲ್ಲಿ ಎಲ್ಲ ವೆರೈಟೀಸ್ ಇದೆ. ಜನರಿಗೆ ಮನಸ್ಸಿಗೆ ಎರಡಕ್ಕೂ ಒಪ್ಪಂಗೆ ಅಂತ ಮೂರ್ತಿಗಳಿದ್ದಾವೆ. POP ನಾವು ಮಾಡ್ತಿಲ್ಲಮ್ಮ. ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ, ಇದು POP ಟೈಪ್ ಅಂತಾರೆ. ಅಲ್ಲ, ಮಣ್ಣು ಟೈಪ್ POP. ಮಣ್ಣಲ್ಲಿ ಕೊಲ್ಲಾಪುರದಿಂದ ತಂದಿರೋದು, ನಾವು ಮಹಾರಾಷ್ಟ್ರ ಅಲ್ಲಿಂದ ತಂದಿರೋದು ಮಣ್ಣು. ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೆ. ಮಣ್ಣುಮ್ಮ, ಫಿನಿಶಿಂಗ್ ಈ ರೀತಿ ಕೊಟ್ಟಿರ್ತಾರೆ. ನೋಡಿ, ಮಣ್ಣು ಫಿನಿಶಿಂಗ್ POP ಟೈಪ್. POP ಅಂತಾರೆ, ಆದರೆ POP ಅಲ್ಲ, ಮಣ್ಣು. ಕೆಲಸ ಆ ರೀತಿ ಮಾಡಿದ್ದಾರೆ. 300 ರೂಪಾಯಿ. ಇದು ಮಹಾರಾಷ್ಟ್ರದಿಂದ ಬಂದಿರೋದು, ಕರ್ನಾಟಕದಲ್ಲ. 2000 ಕಿಲೋಮೀಟರ್ನಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಬೇಡ ಅಂತ ಹೇಳ್ತೀವಿ. ಕಾರಣ ಇಷ್ಟೇ, ಕರ್ಗಕ್ಕೆ ತುಂಬ ನಿಧಾನ. ಆದ್ದರಿಂದ ಪರಿಸರ ಹಾನಿ ಬ್ಯಾಡಿ. ಅದ್ರ ಬದಲು ಮಣ್ಣಿಂದ ತೊಗೊಂಡೋಗಿ ಫಿನಿಶಿಂಗ್ ಅದೇ ಥರ ಕೊಡ್ತೀವಿ ಅಂತ ನಾವು ಹೇಳ್ತೀವಿ. ಏನು ರೇಟ್ ಎಲ್ಲ ಜಾಸ್ತಿ ಆಗಿದೆ. ಕಸ್ಟಮರ್ಸೇ ಇಲ್ಲ. ರೇಟು ತುಂಬ ಬಾರ್ಗೇನ್ ಮಾಡ್ತಾರೆ. ಇನ್ನೇನು ಹೇಳೋದಮ್ಮ, ಸಾಕಾಗ್ಬಿಟ್ಟಿದೆ ಬಿಸಿಲಲ್ಲಿ ಕಾದು ಮಾಡಬೇಡಿ ಅಂತ ಹೇಳ್ತೀನಿ. ಪರಿಸರ ಮಾಲಿನ್ಯ ಮಾಡಬೇಡಿ. ಕೇಳ್ಕೊಂಬರ್ತಾರೆ, ನಮ್ಮ ಹತ್ರ ಇಲ್ಲ, BBMP ಅವರು ಸೀಸ್ ಮಾಡ್ತಾರೆ. ನಾವು ಮಾಡೋದು ಬರೀ ಮಣ್ಣಿನ ಕೆಲಸ. ನಾವು ಕುಂಬಾರರು ಇದೇ ಕೆಲಸ ಮಾಡೋದು ವರ್ಷ ಪೂರ್ತಿ. ಇದೇ ಗಣೇಶ ಅಷ್ಟೇ ಮಾಡೋದು. ರೇಟ್ ಏನು ಕಮ್ಮಿನೇ ಇದೆ, ಆದರೆ ಕೇಳೋರು ತುಂಬ ಬಾರ್ಗೇನ್ ಮಾಡ್ತಾರೆ. ಸ್ಟಾರ್ಟಿಂಗ್ ಬಂದು 350 ರೂಪಾಯಿಂದ ಇದೆ. 350 ರೂಪಾಯಿಂದ 4,000 ರೂಪಾಯಿವರೆಗೂ ಇದೆ. ಇನ್ನೂ ಕಮ್ಮಿ ಕೇಳ್ತಾರೆ. 100 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ಅಂತಾರೆ. ಕಮ್ಮಿನೇ, ಏನಿಲ್ಲ, ಕಮ್ಮಿ ಇದೆ. ದೊಡ್ಡ ಹಬ್ಬ ಅಂದರೆ ಇದೇನೆ. ನಾವು ತುಂಬ ಗ್ರ್ಯಾಂಡಾಗೆ ಮಾಡ್ತೀವಿ. ಅದಕ್ಕೆ ಸರಿಯಾಗಿ ಪ್ರೈಸಸ್ಸು ತುಂಬ ಜಾಸ್ತಿ ಇದೆ. ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಸಲ ಜಾಸ್ತಿನೇ ಇದೆ ಪ್ರೈಸಸ್ಸು. ಬಟ್ ಏನೂ ಮಾಡೋಕ್ಕಾಗಲ್ಲ, ವರ್ಷಕ್ಕೊಂದ್ಸಲಿ ಬರೋದು ಮಾಡಲೇಬೇಕು. ಎರಡೂ ಮಾಡ್ತೀವಿ ನಾವು. ಎರಡೂ ಮಾಡ್ತೀವಿ. ನಮ್ಮದು ವ್ರತ ಇದೆ ಆ್ಯಸ್ ಯೂಶ್ವಲ್. ಗಣೇಶನ ಕೂಡಿಸಿ ಆಮೇಲೆ ಬಾಗ್ನ ಕೊಡೋದು ಗೌರಿ ಹಬ್ಬಕ್ಕೆ. ಸೊ ಅದೆಲ್ಲ ಮಾಡ್ತೀವಿ. ನಮ್ದು ಅರ್ಶಿನದ ಗೌರಿ ಮಾಡ್ತೀವಿ. ಅದು ನಮ್ದು ಅದೇ ಥರನೇ ನಡೆಯುತ್ತೆ. ಮಣ್ಣಿಂದ ಥರ ಬಂದು ಅರ್ಶಿನದಲ್ಲಿ ಹೌದು, ನಾವೇ ಮನೆಯಲ್ಲಿ ಮಾಡ್ತೀವಿ. ಅದು ಮಣ್ಣಿನ ಸುಮ್ಮನೆ ತೊಗೊಂಬಂದು ಇಟ್ಟಿರ್ತೀವಿ ಅಷ್ಟೇ. ಪೂಜೆ ಮಾಡೋದು ಅರ್ಶಿನದ ಗೌರಿನೇ. ಗಣೇಶನ ಗೌರಿ ಹಬ್ಬದ ದಿನ ತೊಗೊಂಡ್ಬರ್ತೀವಿ. ಓಕೆ, ನಡೀತಾ ಇದೆ ಚೆನ್ನಾಗಿ. ವ್ಯಾಪಾರ ಎಲ್ಲ ಹೂವೆಲ್ಲ ತಗೊಂಡ್ರಾ? ಆಯಿತು, ತೊಗೊಂಡಿದ್ದಾಯಿತು. ಎಲ್ಲ ಕಾಸ್ಟ್ಲಿನೇ ಇದೆ. ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕು. ನಮಗೆ ಸೆಲಿಬ್ರೇಷನ್ ಹಂಗೆ ಮಾಡಿದ್ರೆ ಖುಷಿ ಆಗೋದು, ಅದಕ್ಕೋಸ್ಕರ ಮಾಡ್ತಾಯಿದ್ವಿ. ಅದು ನೋಡೋಕೆ ಚೆನ್ನಾಗಿರತ್ತೆ. ಯೂಶ್ವಲಿ ಎಲ್ಲರೂ ಅದು ಕಲರಿಂದ ಮಕ್ಳಿಗೂ ಅಟ್ರಾಕ್ಟ್ ಆಗಿ
POP ಗಣೇಶ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿದೆ, ಕಲರ್ಫುಲ್ ಆಗಿರುತ್ತೆ, ಮಕ್ಕಳು ತುಂಬ ಇಂಟ್ರೆಸ್ಟ್ ಆಗಿ ತೊಗೋತಾರೆ. ಬಟ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ ನೋಡೋಕೆ ಹೋದರೆ ಇದೇ ಬೆಸ್ಟು ಅನಿಸುತ್ತೆ. ನಾವು ಮಕ್ಕಳಿಗೆ ಅದನ್ನು ಎಜುಕೇಟ್ ಮಾಡಬೇಕು ಮುಂಚೆಯಿಂದಾನೇ, ಅದನ್ನೇ ತೊಗೊಳ್ಳಿ ಅಂತ. ಸೊ ಅದನ್ನು ತೊಗೊಂಡು ಆಬ್ವಿಯಸ್ಲಿ ಅದನ್ನು ನಾವೇ ಎಜುಕೇಟ್ ಮಾಡಿದರೆ ಅವ್ರು ಚೇಂಜ್ ಆಗ್ತಾರೆ. ಯೂಶ್ವಲಿ ನಾವೇನು ಮಾಡ್ತೀವೋ ಅದನ್ನೇ ಅವರು ಮಾಡೋದು ಮಕ್ಕಳು. ನಾವು ಹೇಳ್ಕೊಟ್ರೆ ಅವ್ರು ಚೇಂಜ್ ಆಗ್ಬೋದು. ಮಣ್ಣಿಂದ ತಗೊಳ್ಳಿ ಅಂತ ನೀವು ಹಾಂ ಹೌದು, ಅದೇ ಬೆಸ್ಟು ಅಂತ ಅನ್ಸುತ್ತೆ. ಇನ್ನು ಹೂವು ಹಣ್ಣು ಎಲ್ಲ ತಗೊಂಡಾಯಿತು. ಪರವಾಗಿಲ್ಲ, ಇದ್ದಿದ್ರಲ್ಲಿ ರೇಟ್ ಈ ಸತಿ ಸ್ವಲ್ಪ ಹೂವಿನ ಬೆಲೆ ರೀಸನಬಲ್ ಆಗಿದೆ. ನೋಡಬೇಕು, ಇನ್ನು ಹಣ್ಣುಗಳೆಲ್ಲ ತಗೋಬೇಕು. ನೀವು ಗೌರಿ ಗಣೇಶ ಎರಡೂ ಮಾಡ್ತೀರಮ್ಮ? ಹೌದು, ಮಾಡ್ತೀವಿ. ನಾಳೆ ದಿವಸ ಗೌರಿ ಹಬ್ಬ. ಇದೆಲ್ಲ ಕೂಡಿಸಿ ಬಾಗ್ನ ಎಲ್ಲ ಕೊಡ್ತೀವಿ. ಎಲ್ಲರೂ ಅಕ್ಕ ತಂಗಿರೋ ಅಣ್ಣ ತಮ್ಮಂದರು ಎಲ್ಲರನ್ನೂ ಕರೆದು ಬಾಗ್ನ ಎಲ್ಲ ಕೊಟ್ಟು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ಇಲ್ಲ, ನಾವು ಯಾವಾಗಲೂ ಈಗ ಸುಮಾರು ಒಂದು 7-8 ವರ್ಷನೇ ಆಗೋಯ್ತು ನಾವು ಅದನ್ನು ಉಪಯೋಗಿಸ್ತಾ ಇಲ್ಲ. ಈಗ ಕಲರ್ ಹಾಕಿರೋದು ಯೂಸ್ ಮಾಡ್ತಾ ಇಲ್ಲ. ಅದರಿಂದ ನಾವು ಮನೇಲೇ ಗಣಪತಿನ ವಿಸರ್ಜನೆ ಮಾಡ್ತೀವಿ. ಅದಾದಮೇಲೆ ಗಿಡಕ್ಕೆ ಇದು ಮಾಡಿಬಿಡ್ತೀವಿ. ಸೊ ಆದಷ್ಟು ನಾವು ಇದು ಪ್ಲಾಸ್ಟಿಕ್ಕು ಮತ್ತು ಕಲರು ಅದೆಲ್ಲನೂ ಉಪಯೋಗಿಸ್ದೇ ಆ ಥರ ಇದು ಮಾಡ್ತಾ ಇದ್ದೀವಿ. ದೇವಾಲಯದಿಂದ ಚೆನ್ನಾಗಿ ನಡೀತಾ ಇದೆಮ್ಮ. ನೀವು ಇಲ್ಲಿ ಮೊದಲನೇ ಸಲ ಅಂಗಡಿ ಹಾಕಿರೋದು? ಇಲ್ಲ 16-17 ವರ್ಷದಿಂದ ನಿಲ್ಲಿಸ್ತಾ ಇದ್ದೀನಿ. ಅಣ್ಣವ್ರು ಇದ್ರು ಅಂಗಡಿಯವರು, ಅವ್ರು ನನಗೆ ಅಂಗಡಿ ಜಾಗ ಕೊಡೋಕ್ಕೆ ದೇವರ ದಯದಿಂದ ಚೆನ್ನಾಗಿ ಇಟ್ಟವ್ರೆ. ಅಂದ್ರೆ ಹೆಣ್ಮಕ್ಳೆಲ್ಲ ಗೌರಿ ಹಬ್ಬಕ್ಕೆ ಚೆನ್ನಾಗಿ ಬಂದು ತಗೊಳ್ತಾರೆ. ನೀವು ಬಂದು ತಗೊಂಡು ಹೋಗ್ಬೋದು. ಟೆನ್ಷನ್ನೇ ತಗೋಬೇಡಿ, ತಂದ್ಕೊಳ್ತೀವಿ.